ಕೊಡಗಿನ ಹಾರಮಂದಿರ್ ಶಾಲೆಯಲ್ಲಿ ಅಗ್ನಿ ಅವಘಡದಲ್ಲಿ ಬಲಿಯಾಗಿದ್ದ 2 ವರ್ಷದ ಬಾಲಕ ಶಾಲೆಯ ಎಡವಟ್ಟೆ ದುರಂತಕ್ಕೆ ಕಾರಣವಾಯಿತು. ಕೊಡಗಿನ ಹಾರಮಂದಿರ್ ಶಾಲೆಯಲ್ಲಿ ನಡೆದಂತ ಅಗ್ನಿ ಅವಘಡ. ಈ ಅಗ್ನಿ ಅವಘಡದಲ್ಲಿ 2 ವರ್ಷದ ಬಾಲಕ ದುರಂತದಲ್ಲಿ ಬಲಿಯಾಗಿತ್ತು. ಶಾಲೆಯ ಎಡವಟ್ಟೆ ದುರಂತಕ್ಕೆ ಕಾರಣವಾಯಿತಾ? ಶಾಲೆ ಮಾತ್ರ ನಡೆಸೋದಾಗಿ ಅಫಿಡವಿಟ್ ಕೊಟ್ಟಿದ್ರು. ಅನುಮತಿ ಪಡೆಯದೆ ಅನಧಿಕೃತವಾಗಿ ಶಾಲೆಯಲ್ಲಿ ವಸತಿ ವ್ಯವಸ್ಥೆ ಮಾಡಿದ್ರು. ಬೆಟಗೇರಿ ಗ್ರಾಮ ಪಂಚಾಯಿತಿಯಿಂದಲೂ ಎನ್ಒಸಿ ಪಡೆದಿರಲಿಲ್ಲ. ಶಾಲೆ ಮಾತ್ರ ನಡೆಸ್ತೀನಿ ಅಂತ ಅಫಿಡವಿಟ್ ಕೊಟ್ಟಿದ್ದು, ಆದರೆ ಅನುಮತಿ ಪಡೆಯದೆ ಅನಧಿಕೃತವಾಗಿ ಶಾಲೆಯಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗಿತ್ತು. ಬೆಟಗೇರಿ ಗ್ರಾಮ ಪಂಚಾಯಿತಿಯಿಂದಲೂ ಕೂಡ ಎನ್ಒಸಿಯನ್ನ ಪಡೆದಿರಲಿಲ್ಲ. ಶಾಲೆಯ ಈ ಎಡವಟ್ಟೆ ದುರಂತಕ್ಕೆ ಕಾರಣವಾಯಿತು. 2018-19ನೇ ಶೈಕ್ಷಣಿಕ ವರ್ಷದಿಂದ ನಡೀತಾ ಇದ್ದ ಶಾಲೆ. ಹಳೆ ಮನೆಯನ್ನ ಬಾಡಿಗೆ ಪಡೆದು ಶಾಲೆ ನಡೆಸಲಾಗ್ತಾ ಇತ್ತು. ಆರಂಭದಲ್ಲಿ 1ರಿಂದ 5ನೇ ತರಗತಿವರೆಗೆ ಅನುಮತಿ ಇತ್ತು. 2024ರ ಅಕ್ಟೋಬರ್ನಿಂದ 8ನೇ ತರಗತಿವರೆಗೆ ಅವಕಾಶ ಪಡೆದಿತ್ತು. ಶಾಲೆಗೆ 102 ವಿದ್ಯಾರ್ಥಿಗಳನ್ನ ದಾಖಲಿಸಿಕೊಳ್ಳಲಾಗಿತ್ತು. ಆದರೆ ಶಿಕ್ಷಣ ಇಲಾಖೆಗೆ 88 ಮಕ್ಕಳು ಇರೋ ಮಾಹಿತಿಯನ್ನ ನೀಡಿದ್ರು. 70 ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ವ್ಯವಸ್ಥೆಯನ್ನ ನೀಡಲಾಗ್ತಾ ಇತ್ತು. ಹಳೆ ಮನೆಯೊಂದರಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗಿತ್ತು. ಹಳೆ ಮನೆಯಲ್ಲಿ ವಸತಿ ವ್ಯವಸ್ಥೆ ಕ್ರಮವನ್ನ ಶಿಕ್ಷಣ ಇಲಾಖೆ ಕೈಗೊಂಡಿರಲಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ವಸತಿ ವ್ಯವಸ್ಥೆ ನಡೆಸ್ತಾ ಇಲ್ಲ ಅಂತ ಶಾಲೆ ಮಾಹಿತಿಯನ್ನ ಸಲ್ಲಿಸಿತ್ತು. ವಸತಿ ಶಾಲೆ ನಡೆಸ್ತಾ ಇರೋದರ ಬಗ್ಗೆ ಶಿಕ್ಷಣ ಇಲಾಖೆ ಮಾಹಿತಿ ಕೇಳಿದಾಗಲೂ ವಸತಿ ವ್ಯವಸ್ಥೆ ನಡೆಸ್ತಾ ಇಲ್ಲ ಅಂತಲೇ ಶಾಲೆ ಮಾಹಿತಿ ಕೊಟ್ಟಿದ್ದು. ಶಿಕ್ಷಣ ಇಲಾಖೆಗೆ ನಿಜಾಂಶವನ್ನ ಮುಚ್ಚಿಟ್ಟು ವಸತಿ ವ್ಯವಸ್ಥೆಯನ್ನ ಒದಗಿಸಿದ್ದು ಯಾಕೆ? ಈ ಎಲ್ಲ ಎಡವಟ್ಟಿಗೆ 2ನೇ ತರಗತಿಯ ವಿದ್ಯಾರ್ಥಿ ಬಲಿಯಾಗಿರೋದು. 2ನೇ ತರಗತಿ ವಿದ್ಯಾರ್ಥಿ ಪುಷ್ಪಕ್ ಸಜೀವ ದಹನವಾಗಿದ್ದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.